ಮೊದಲನೇದಾಗಿ ನಮ್ಮ RCB ವಿಮೆನ್ಸ್ ಅವರು 3-3 ಗೆದ್ದಿದ್ದಾರೆ. ಆಮೇಲೆ ಇವಾಗ ಟೇಬಲ್ ಟಾಪರ್ಸ್ ಆಗಿದ್ದಾರೆ ಗುರು. ಅವ್ರಿಗಂತೂ ಹಾರ್ದಿಕ ಅಭಿನಂದನೆಗಳು. ಏನ್ 3 ಮ್ಯಾಚ್ ಆಗಿದೆ, ಯಾಕೆ ಇಷ್ಟು ಒಂಥರ ಏನಪ್ಪ ಹಿಂಗೆಲ್ಲ ಈ ಲೆವೆಲ್ಗೆ ಹೇಳ್ತಾ ಇದೀವಿ ಯಾಕೆ ಅಂತಂದ್ರೆ, ನನ್ ಪ್ರಕಾರ ಗುರು ಏನಂದ್ರೆ RCB ಗೆದ್ರಲ್ಲ ಮೆನ್ಸ್, ಅವ್ರು ನೋಡಿ ಆ ಒಂದು ಪ್ರತಿ ಮ್ಯಾಚ್ ಅಲ್ಲೂ ನಿಮ್ಗೆ ಆಲ್ಮೋಸ್ಟ್ ಒಂದು ಡಿಫ್ರೆಂಟ್ ಪ್ಲೇಯರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿರೋದು ಕಾಣಿಸ್ತಾ ಇತ್ತು. ಇವಾಗ ವಿಮೆನ್ಸ್ ಅವ್ರದ್ದು ಹಂಗೆ ಕಾಣಿಸ್ತಾ ಇದೆ ಗುರು. ಯಾಕಂದ್ರೆ ಆಗಿರೋದು 3 ಮ್ಯಾಚ್, ಬಟ್ 3 ಮ್ಯಾಚ್ ಅಲ್ಲಿ ಡಿಫ್ರೆಂಟ್ ಪ್ಲೇಯರ್ಸ್ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಅಂತ. ನೀವು ಫಸ್ಟ್ ಮ್ಯಾಚ್ ನೋಡಿ ನಂದಿನಿ ಡಿ ಕ್ಲರ್ಕ್ ಅವ್ರ ಮೇಡಮ್ ಏನಂದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಸೆಕೆಂಡ್ ಮ್ಯಾಚ್ ನೋಡಿ ಗ್ರೇಸ್ ಹ್ಯಾರಿಸ್ ಎಲ್ಲ ಸಖತ್ತಾಗಿ ಅವರು ಪ್ಲೇಯರ್ ಆಫ್ ದ ಮ್ಯಾಚ್ ಆಗಿದ್ರು. ಇನ್ನು ಥರ್ಡ್ ಮ್ಯಾಚ್ ಅಲ್ಲಿ ಇವಾಗ ರಾಧಾ ಯಾದವ್ ಆಗಿದ್ದಾರೆ, ಅವ್ರ ಜೊತೆಗೆ ಶ್ರೇಯಾಂಕ ಪಾಟೀಲ್ ಸೇರ್ಸ್ಕೊಂಡ್ಬಿಡಿ ಹಂಗೆ. ಸೊ ಡಿಫ್ರೆಂಟ್ ಪ್ಲೇಯರ್ಸ್ ಎಲ್ಲ ಒಂಥರ ಅಂದ್ರೆ ಆಸ್ ಎ ಟೀಮ್ ಆಗಿ ಆಡ್ತಾ ಇದಾರೆ ಅಂತ ಅನಿಸ್ತಾ ಇದೆ. ಸೊ ಸಖತ್ ಒಳ್ಳೆ ಪ್ರದರ್ಶನ ಕೊಡ್ತಾ ಇದಾರೆ ನಮ್ಮ RCB ವಿಮೆನ್ಸ್ ಅವರು. ಇನ್ನು ಹಂಗೆ ಕೊಡ್ತಾ ಇರ್ಲಿ ಅಂತ. ಇನ್ನು ಡೈರೆಕ್ಟ್ ಆಗಿ ಅಂದ್ರೆ ರಿಚಾ ಘೋಷ್ ಅವ್ರ ರಾಧಾ ಯಾದವ್ ಅದೆಲ್ಲ ಪಾರ್ಟ್ನರ್ಶಿಪ್ ಆಯ್ತು, ಶ್ರೇಯಾಂಕ ಅವ್ರದ್ದು 5 ಫರ್ಸ್ ಆಯ್ತು, ಅದ್ರ ಬಗ್ಗೆ ನೀಟಾಗಿ ಮಾತಾಡೋಣ. ಫಸ್ಟ್ ಡೈರೆಕ್ಟ್ ಆಗಿ ಪಂದ್ಯಕ್ಕೆ ಬಂದ್ಬಿಡೋಣ. ಏನಂದ್ರೆ ಈ ಕಡೆ ನಮ್ಮ RCB ವಿಮೆನ್ಸ್ ಅವರು ಟಾಸ್ ಸೋಲ್ತಾರೆ ಗುರು. ಫಸ್ಟ್ ಟೈಮ್ ಬ್ಯಾಟಿಂಗ್ ಮಾಡ್ತಾರೆ, ಫಸ್ಟ್ ಬ್ಯಾಟಿಂಗ್ ಮಾಡ್ತಾರೆ. ಫಸ್ಟ್ ಓವರ್ಲಿ 23 ರನ್ ಕೊಡ್ತಾರಲ್ಲ ಗುರು. ಫಸ್ಟ್ ಓವರ್ಲಿ 23 ರನ್ಸ್ ಏನದು ಒಂಥರ. ಅದ್ರಲ್ಲಿ ಸ್ಪೆಷಲಿ ವೈಡ್ ಎಲ್ಲ ಒಂದು 4 ಎಲ್ಲ ಬಂದು ಬೋನಸ್ ಬಂದಂಗಾಯ್ತು. ಆಮೇಲೆ ಗ್ರೇಸ್ ಹ್ಯಾರಿಸ್ ದಡಬಡ ಅಂತ ಹೊಡೆದ್ರು. ಹೆಂಗಂದ್ರೆ 17 ರನ್ ಹೊಡಿತಾರೆ. ಆದ್ರೆ ಈ ಕಡೆ ಗ್ರೇಸ್ ಹ್ಯಾರಿಸ್ ಗುರು LBW ಆಗ್ತಾರೆ ಕಶ್ವಿ ಗೌತಮ್ಗೆ. ಅಲ್ಲಿಂದ ಸ್ವಲ್ಪ ಏನಂದ್ರೆ ದಡಬಡ ಅಂತ ವಿಕೆಟ್ಸ್ ಹೋಗಕ್ಕೆ ಸ್ಟಾರ್ಟ್ ಆಗತ್ತಂತ ಈ ಕಡೆ ಗ್ರೇಸ್ ಹ್ಯಾರಿಸ್ ಔಟು. ಆಮೇಲೆ ಬಂದ್ ಕೂಡಲೇ ಹೇಮಲತಾ ಅವ್ರ ಮೇಡಮ್ ಅಂತೂ ನಂಬರ್ 3 ಅಲ್ಲಿ ಏನ್ ಮಾಡ್ತಿದಾರೆ ಗೊತ್ತಿಲ್ಲ. 8 ಬಾಲ್ 4 ರನ್ ಗುರು. ಆ ಟೈಮಲ್ಲಿ ಅಂದ್ರೆ ಏನಪ್ಪಾ ಇವರು ಸ್ವಲ್ಪ ಹೊಡಿತಾ ಇದ್ರು, ದಡಬಡ ಹೊಡಿತಾರೆ ಅಂತಾನು ಅನ್ಸಲ್ಲ. ಒಂಚೂರು ಯಾಕೋ ಆ ಕಡೆನೆ ಅನ್ಸುತ್ತೆ. ಹೇಮಲತಾ ಅವರು ಒಳ್ಳೆ ಪ್ರದರ್ಶನ ಕೊಡ್ಲೇಬೇಕಾಗತ್ತೆ. ಆಮೇಲೆ ಇವ್ರು ಹೇಮಲತಾ ಹುಟ್ಟಾದ್ರ ಈ ಕಡೆ ಸ್ಮೃತಿ ಮಂದಣ್ಣ ಅವ್ರದ್ದು ಏನು ಬರ್ಲಿಲ್ಲ ಗುರು. ಆಮೇಲೆ ಗೌತಮಿ ನಾಯಕ್ ಅವ್ರು ಹೊಸದಾಗಿ ಆಡ್ತಾ ಇದ್ರು. ಫಸ್ಟ್ ಟೈಮ್ WPL ಅಲ್ಲಿ ಬ್ಯಾಟಿಂಗ್ ಬಂದಿತ್ತು ಅವ್ರಿಗೆ. ಫಸ್ಟ್ 1-2-4 ಎಲ್ಲ ಹೊಡೆದ್ರು, ಚೆನ್ನಾಗೆ ಹೊಡೆದ್ರು. ಬಟ್ ಅಂದ್ರೆ ಅವ್ರದ್ದು ಫ್ರಂಟ್ ಫುಟ್ ನೀವು ನೋಡಿದ್ರೆ LBW ಅಥವಾ ಬೋಲ್ಡ್ ಅಂತಲ್ಲ, ಸ್ಟಂಪ್ ಟು ಸ್ಟಂಪ್ ಹಾಕಿದ್ರೆ LBW ಫಿಕ್ಸ್ ಆಗ್ತಾರೆ ಅನ್ನೋ ತರ ಅನ್ಸುತ್ತೆ. ಸೊ ಫಸ್ಟ್ ಟೈಮ್ ಸ್ವಲ್ಪ ರೆಕ್ಟಿಫೈ ಅಂತೂ ಮಾಡ್ತಾರೆ. ಆದ್ರೆ ಅಲ್ಲಿ ಔಟ್ ಆಗ್ತಾರೆ ಗೌತಮಿ ನಾಯಕ್. ಒಂಥರ ಹೆಂಗಂದ್ರೆ 26 ರನ್ಗೆ 0 ವಿಕೆಟ್ ಇರೋರು ಸೀದಾ 43 ರನ್ಗೆ 4 ವಿಕೆಟ್. ನಮ್ಮೊಂದು ಏನೋ ಅನ್ಕೊಂಡಿದೆ, ಏನೋ ಆಯ್ತಲ್ಲ ಇದು ಅಂತ ಅನಿಸ್ತಾ ಇತ್ತು ಆ ಟೈಮಲ್ಲಿ. ಬಟ್ ಅಲ್ಲಿಂದ ಅನ್ಎಕ್ಸ್ಪೆಕ್ಟೆಡ್ ಭಯಂಕರ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. ಲಿಟ್ರಲಿ ರಾಧಾ ಯಾದವ್ ಕಡೆ ಅಂತೂ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ನಾನು ಲೈವ್ ಅಲ್ಲೂ ಹೇಳ್ತಾ ಇದ್ದೆ, ಕಾನ್ಫಿಡೆನ್ಸೇ ಕೊಡಲ್ಲ ಮೇಡಮು ನಂಬರ್ 5 ಎಲ್ಲ ಯಾಕಪ್ಪ ಕಳಿಸ್ತಾರೆ ಅಂತ. ಬಟ್ ನನ್ ಮೇಲೆ ಓವರ್ ಕಾನ್ಫಿಡೆನ್ಸ್ ಇಡ್ಬೋದು ನೀವು ಅಂತ ನನ್ಗಂತೂ ಹೇಳ್ಕೊಟ್ಟಂಗಿದೆ. ಆ ತರ ಬ್ಯಾಟಿಂಗ್ ಮಾಡಿದ್ರು ರಾಧಾ ಯಾದವ್ ಅಂತ. ಸೊ ರಾಧಾ ಯಾದವ್ ಆಮೇಲೆ ಈ ಕಡೆ ರಿಚಾ ಘೋಷ್ ಇಬ್ಬರದು ಪಾರ್ಟ್ನರ್ಶಿಪ್ ಚಿಂದಿ ಪಾರ್ಟ್ನರ್ಶಿಪ್ ಬರುತ್ತೆ ಗುರು. 66 ಬಾಲಲ್ಲಿ 105 ರನ್ ಹೊಡಿತಾರೆ ಇಬ್ರು ಸೇರ್ಬಿಟ್ಟು. ಅನ್ಬಿಲಿಯಬಲ್ ಬ್ಯಾಟಿಂಗ್. ಈ ಕಡೆ ರಾಧಾ ಯಾದವ್ ಅವರಂತೂ ಒಂಥರ WPL ಅಲ್ಲಿ ಅವ್ರದ್ದು ಸರ್ವಶ್ರೇಷ್ಠ ಬ್ಯಾಟಿಂಗ್ ಅಂತ ಹೇಳ್ಬೋದು. 66 ರನ್ ಹೊಡಿತಾರೆ 47 ಬಾಲ್ಗೆ. ಈ ಕಡೆ ರಿಚಾ ಘೋಷ್ ಅವರಂತೂ 28 ಬಾಲ್ಗೆ 44. ಅಂದ್ರೆ ಎಲ್ಲೂ ಚಾನ್ಸೇ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ ಗುರು. ಸಕ್ಕದೊಳ್ಳೆ ಪ್ಲೇಸ್ಮೆಂಟ್ ಎಲ್ಲ ಸೂಪರ್ ಆಗಿ. ಆಮೇಲೆ ಬೇಕಾದ ಟೈಮಲ್ಲೆಲ್ಲ 6 ಎಲ್ಲ ಹೊಡಿಯೋದು. ಸ್ಪೆಷಲಿ ರಾಧಾ ಯಾದವ್ 3 6 ಎಲ್ಲ ಹೊಡಿತಾರೆ. ಅನ್ಬಿಲಿಯಬಲ್ ಹಿಟ್ಟಿಂಗ್ ಅಂತ ಹೇಳ್ಬೋದು. ಕಟ್ ಶಾಟ್ ಎಲ್ಲ ಹೊಡಿತಾರೆ, ಅಂದ್ರೆ ಕವರ್ಸ್ ಅಲ್ಲೆಲ್ಲ ಪಾಯಿಂಟ್ ಅಲ್ಲೆಲ್ಲ ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲೆಲ್ಲ ಹೊಡಿತು. ಎಲ್ಲಾ ಕಡೆನೂ ಒಂಥರ ಚೆನ್ನಾಗಿ ಸಕ್ಕದಾಗ ಆಡ್ಕೊಟ್ರು ಇಬ್ರು ಅಂತ. ಕೊನೆಲ್ಲ ಹಿಂಗಾಗ್ಬಿಡುತ್ತೆ ಅಂದ್ರೆ ನಮ್ಮ ನಂದಿನಿ ಡಿ ಕ್ಲರ್ಕ್ ಅವರು ಬಂದ್ಬಿಟ್ಟು ಅಂದ್ರೆ ರಾಚಿದ್ದು ಅಂದ್ರೆ 12 ಬಾಲ್ಗೆನೋ 26 ಏನೋ ಹೊಡಿತಾರೆ. 2 4 2 6 ದೊಂದಿಗೆ. ಅದನ್ನು ಚೆನ್ನಾಗಿತ್ತು ಗುರು. ಅದೇ ಬಂದಿರ್ಲಿಲ್ಲ ಅಂದಿದ್ರೆ ಒಂದ್ 20 ರನ್ ಕಮ್ಮಿ ಆಗಿರೋದಲ್ವಾ ನೋಡಿ. ಆಮೇಲೆ ಲಾಸ್ಟ್ ಓವರ್ ಸ್ವಲ್ಪ ರನ್ಸ್ ಬರ್ಲಿಲ್ಲ. ಲಾಸ್ಟ್ ಓವರ್ 4 ರನ್ ಅಷ್ಟೇ ಹೊಡಿತಾರೆ. ಅಲ್ಲೊಂದು 10 ಎಕ್ಸ್ಟ್ರಾ ಹೊಡೆದಿದ್ರೆ 190 ಏನೋ ಆಗಿರೋದು. ಬಟ್ ಕೊನೆಯಲ್ಲಿ 20 ಓವರ್ಗೆ 182 ರನ್ ಹೊಡಿತಾರೆ. ಏನಂದ್ರೆ 43 4 ವಿಕೆಟ್ ಎಲ್ಲ ಹೋದ್ ಕೂಡ 180 ಹೊಡಿತೀವಿ ಅಂತಂದ್ರೆ ಒಬ್ಬ ಏನಿದು ಅಂತ ಗುರು ಅಲ್ವಾ. ಎಲ್ಲಿ 43 ಎಲ್ಲಿ 182 ಎಲ್ಲಿ. ಸೊ 183 ರನ್ ಟಾರ್ಗೆಟ್ ಕೊಡ್ತೀವಿ ನಾವು ಗುಜರಾತ್ ಜೈಂಟ್ಸ್ ವಿಮೆನ್ಸ್ಗೆ. ಅವ್ರ ಕಡೆ ಅಂತೂ ಮೇನ್ 3 ವಿಕೆಟ್ ನನ್ನ ಪ್ರಕಾರ. ಬೆತ್ಮೋನಿ, ಸೋಫಿ ಡಿಮ್ಯಾನು, ಗಾರ್ಡ್ನರ್ 3ರಲ್ಲಿ ಒಬ್ರು ನಿಂತ್ರು ಆಲ್ಮೋಸ್ಟ್ ಕತೆ ಮುಗ್ದಂಗೆ ಅನ್ನೋತರ. ಅಂದ್ರೆ ಹೊಡ್ಕೊಡ್ತಾರೆ ಆ ತರ ಹೊಡಿತಾರೆ ಅಂತ. ಈ ಕಡೆ ಸೋಫಿ ಡಿಮ್ಯಾನ್ಗೆ ಸ್ವಲ್ಪ ಒಂಚೂರು ಟಾರ್ಚರ್ ಕೊಟ್ಟರು ನಮ್ಮ ಬೆಲ್ ಅಂತ ಹೇಳ್ಬಹುದು. ನಮ್ಮ ಲಾರೆನ್ ಬೆಲ್ ಡಾಟ್ ಬಾಲ್ ಸ್ಪೆಷಲಿಸ್ಟು. ಆದ್ರೆ ಬೆತ್ಮೋನಿ ಸಖತ್ ಒಳ್ಳೆ ಬ್ಯಾಟಿಂಗ್ ಮಾಡ್ತಾ ಇದ್ರು ಗುರು. ಸ್ಪೆಷಲಿ ಅವರು ಎಲ್ಲ 4 ಎಲ್ಲ ಹೊಡಿತಾ ಇದ್ರು. ಲಿನ್ಸಿಸ್ಗೆಲ್ಲ ಹೊಡೆದ್ರು ದಡಬಡ ಅಂತ. ಲಾರೆನ್ ಬೆಲ್ಗೂನು ಒಂಥರ ಸ್ವಿಂಗ್ ಸ್ವಲ್ಪ ಇದ್ರು ಕೂಡ ಮುಂದೆ ಬಂದ್ಬಿಟ್ಟೆಲ್ಲ ಹೊಡಿತಾ ಇದ್ರು. ಈ ಕಡೆ ಏನಪ್ಪಾ ಅಂತಂದ್ರೆ ಸೋಫಿ ಡಿಮ್ಯಾನ್ ಸ್ವಲ್ಪ RCB ಏನಾದ್ರು ಮಾಡ್ತಾರೆ ಅನ್ಕೊಂಡೆ, ಬಟ್ ಏನು ಮಾಡ್ಲಿಲ್ಲ. ಸದ್ಯಕ್ಕೆ ಪುಣ್ಯಕ್ಕೆ ಅನ್ನೋ ತರ 12 ಬಾಲ್ಗೆ 8 ರನ್ ಹೊಡಿತಾರೆ. ಈ ಕಡೆ ನಮ್ಮ ಅರುಂಧತಿ ರೆಡ್ಡಿ ಬಂದ್ಬಿಟ್ಟು ಔಟ್ ಮಾಡ್ತಾರೆ ಗುರು. ಅದು ಕ್ಯಾಚ್ ಮಾತ್ರ ಚೆನ್ನಾಗಿ ಹಿಡಿತಾರೆ. ಸರ್ರ ಅಂತ ಬಂದ್ಬಿಡುತ್ತೆ ಅವ್ರಿಗೇನೆ. ಅವರೇ ಕ್ಯಾಚ್ ಹಿಡಿತಾರೆ. ಒಳ್ಳೆ ಕ್ಯಾಚ್ ಅಂತ ಹೇಳ್ಬೋದು. ಆಮೇಲೆ ಈ ಕಡೆ ಬೆತ್ಮೋನಿ ಅದಂತೂ ಸೈಕ್ ವಿಕೆಟ್ ಅಂತೀನಿ. ಯಾಕಂದ್ರೆ ಸ್ಪೆಷಲಿ DRS ಏನ್ ಅಲ್ಟಿಮೇಟ್ DRS ತಗೊಂಡ್ರು ಗುರು. ರಿವ್ಯೂ ಅಂತೂ ಸಖತ್ತಾಗಿ ತಗೊಂಡ್ರು ಅಂತ.
ಸ್ಪೆಷಲಿ ಶ್ರೇಯಾಂಕ್ ಅವರು ಅದು ಅಂಪೈರ್ ಕೊಳ್ಳೇ ಅಲ್ಲ, ಬಟ್ ಕನ್ವಿನ್ಸ್ ಮಾಡ್ತಾರೆ ಈ ಕಡೆ ರಿಚಾ ಘೋಷ್ಗೆ ಮತ್ತೆ ಯಾರಿಗೆ ನಮ್ಮ ಕ್ಯಾಪ್ಟನ್ ಸ್ಮೃತಿ ಮಂದಣ್ಣಗೆ ಕನ್ವಿನ್ಸ್ ಮಾಡ್ತಾರೆ ತಗಳಿ ಅಂತ. ಬಟ್ ತಗೊಂಡ್ರು, ಅಲ್ಲಿ ವಿಕೆಟ್ ಬರುತ್ತೆ ಬೆತ್ ಮೋನಿದು. ಅದಾದ್ಮೇಲೆ ಗಾರ್ಡ್ನರ್ ಗುರು ಏಜಲ್ವುಡ್ ನಿಮ್ಗೆಲ್ಲ ಗೊತ್ತಿರಂಗೆ ಎಕ್ಸ್ಟ್ರಾ ಬೌನ್ಸ್ ಹೆಂಗಿರುತ್ತೆ ಅಂತ, ಸೇಮ್ ಟು ಸೇಮ್ ಬೆಲ್ದು ಹಂಗೆ ಬಂತು ಗುರು. ಎಕ್ಸ್ಟ್ರಾ ಬೌನ್ಸ್ ಬಂತು, ಗ್ಯಾಪ್ ಅಲ್ಲಿ ಗಾರ್ಡ್ನರ್ ಹೊಡಿಯಕ್ ಹೋದ್ರು, ಎಡ್ಜ್ ಆಗ್ಬಿಟ್ಟು ಕ್ಯಾಚ್ ಹೋಗುತ್ತೆ. ಅಲ್ಲಿ ಅಂತೂ ಮೇನ್ 3 ವಿಕೆಟ್ ಹೋಯ್ತು. ಇನ್ನೇನ್ ಆಲ್ಮೋಸ್ಟ್ ಬಿಡ್ರಪ್ಪ ಗೆದ್ದಂಗೆ ಅನ್ನೋ ತರ. ಈ ಕಡೆ ಕನಿಕಾ ಓಜಾ ಬಂದ್ರು, ಅವ್ರೇನ್ ಅಂತದ್ ಮಾಡ್ಲಿಲ್ಲ. ಬೇರೆ ಇದ್ರು ಅವ್ರೇನ್ ಮಾಡಕ್ ಆಗ್ಲಿಲ್ಲ. ಒಂದ್ ಟೈಮಲ್ಲಿ ಹೆಂಗಾಗ್ಬಿಡುತ್ತೆ ಅಂದ್ರೆ 10.4 ಗುರು. ಆ ಟೈಮಲ್ಲಿ 70 ರನ್ 5 ವಿಕೆಟ್ ಹೋಗಿರುತ್ತೆ. ಆಲ್ರೆಡಿ 5 ವಿಕೆಟ್ ಹೋಗಿದೆ, ಇನ್ನೇನ್ ಮಾಡಕ್ ಆಗತ್ತೆ. ಆಲ್ಮೋಸ್ಟ್ ಹಿಮಾಲಯ ಪರ್ವತನೇ ಏರ್ದಂಗ್ ಆಗತ್ತೆ ಇವರೆಲ್ಲ ಅಲ್ಲಿವರೆಗೂ ಬರ್ಬೇಕು ಅಂದ್ರೆ ಅನ್ಕೊಂಡಿದ್ದೆ. ಆ ಟೈಮಲ್ಲಂತೂ ಈ ಕಡೆ ಕಶ್ವಿ ಗೌತಮ್ ಮತ್ತೆ ಯಾರಪ್ಪ ಭಾರತಿ ಫುಲ್ ಬಲಿ, ಅವ್ರು ಏನಪ್ಪ ಹಿಂಗೆಲ್ಲ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ 22 ಬಾಲ್ಗೆ 56 ಹೊಡಿತಾರೆ ಗುರು. ಪಾರ್ಟ್ನರ್ಶಿಪ್ ದಾಡ ಬಾಡ ಹೊಡೆದಿದ್ದೆ 6 ಅಲ್ಲ, ಏನ್ ಎಲ್ರಿಗೂ ಹೊಡಿತಿದ್ರಪ್ಪ. ಒಳ್ಳೆ. ಆಮೇಲೆ ಇವ್ರು ಕ್ಯಾಚ್ ಹಂಗೆ ಬಿಡ್ತಾ ಇದ್ರು, ಬಂದ್ ಕೂಡ ಹಿಂಗೆ ಬರುತ್ತೆ ಕ್ಯಾಚೇ ಬಿಡ್ತಾ ಇದ್ರು. ಈ ಕಡೆ ಅವ್ರ ಕಡೆನೂ ಹಂಗೆ ಕ್ಯಾಚ್ ಬಿಟ್ರು, ಗಾರ್ಡ್ನರ್ ಅವರೆಲ್ಲ ಬಿಟ್ರು, ಈ ಕಡೆ ನಮ್ಮ ಸ್ಮೃತಿ ಮಂದಣ್ಣ, ಅರುಂಧತಿ ರೆಡ್ಡಿ ಅವರೆಲ್ಲ ಬಿಟ್ರು. ಬಟ್ ಏನ್ ದಡ ಅಂತ ಹೊಡೆದ್ರಪ್ಪ 6-4 ಎಲ್ಲ. ಒಂದ್ ಟೈಮಲ್ಲಿ ಹೆಂಗಾಯ್ತು ಅಂದ್ರೆ 6 ಓವರ್ಗೆ 61 ರನ್ ಏನೋ ಬೇಕಾಯ್ತು ಅನ್ನೋತರ, 5 ಓವರ್ಗೆ 50, 6 ಓವರ್ಗೆ 60 ಆ ತರ ಏನೋ ಬಂತು ಗುರು ಇಕ್ವೇಶನ್. ಬಟ್ ಕೊನೆಯಲ್ಲಿ ನಮ್ಮ ಶ್ರೇಯಾಂಕ, ನಮ್ಮ ಚಿನ್ಕುರಳಿ ಮೇಡಮ್ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಈ ಕಡೆ ಕಶ್ವಿ ಗೌತಮ್ ಅವರು ಔಟ್ ಮಾಡ್ಬಿಡ್ತಾರೆ. ಅಲ್ಲಿಂದ ಸ್ವಲ್ಪ ಆಯ್ತು ಕಷ್ಟನೇ ಅನ್ನೋ ತರ ಆಗ್ಬಿಡ್ತು. ಫುಲ್ಮಲಿನೂ ಔಟ್ ಆಗ್ಬಿಡ್ತಾರೆ. ಕೊನೆಯಲ್ಲಿ ಕನ್ವರ್ ಅವರು ಸ್ವಲ್ಪ ಏನೋ ಹಂಗ ಹಿಂಗ ಮಾಡ್ತಾರೆ, ಬಟ್ ಸ್ಟಿಲ್ ಆಗಲ್ಲ ಗುರು. 32 ರನ್ಗಳಿಂದ ಭರ್ಜರಿಯಾಗಿ ಗೆಲ್ತಾರೆ ನಮ್ಮ RCB ವಿಮೆನ್ಸ್. ಆಮೇಲೆ ನಮ್ಮ ಶ್ರೇಯಾಂಕ, ನಮ್ಮ ಚಿನ್ಕುರಳಿ ಮೇಡಮ್ ಅಂತೂ 5 ಫರ್ಸ್ ತಗೋತಾರೆ ಗುರು, 5 ವಿಕೆಟ್ ತಗೋತಾರೆ. ಅವ್ರದ್ದು WPL ಇತಿಹಾಸದಲ್ಲೇ ಬೆಸ್ಟ್ ಫಿಗರ್ಸ್ ಅಂತ 23 for 5 ಏನೋ ತಗೋತಾರೆ. 5 ವಿಕೆಟ್, ಸಕ್ಕದೊಳ್ಳೆ ವಿಕೆಟ್ಸ್ ಎಲ್ಲ ತೆಗಿತಾರೆ ಅಂತ. ಓವರ್ ಆಲ್ ಆಗಿ ಈ ಕಡೆ ನಮ್ಮ ಬೆಲ್ ಕೂಡ 3 ವಿಕೆಟ್ ಎಲ್ಲ ತೆಗಿತಾರೆ. ಒಟ್ನಲ್ಲಿ ಸೈಕ್ ಪ್ರದರ್ಶನ ನಮ್ಮ RCB ವಿಮೆನ್ಸ್ ಕಡೆಯಿಂದ. ಲಾಸ್ಟ್ ಅಲ್ಲಿ ಪ್ಲೇಯರ್ ಆಫ್ ದ ಮ್ಯಾಚ್ ನಮ್ಮ ರಾಧಾ ಯಾದವ್ ಇದ್ರು, ಬಟ್ ಅವರು ಹೇಳಿದ್ರು ಏನಂದ್ರೆ ನಾನು ನಮ್ಮ ಶ್ರೇಯಾಂಕ ಪಾಟೀಲ್ ಜೊತೆಗೆ ಶೇರ್ ಮಾಡ್ತೀನಿ ಅಂತ, ಯಾಕಂದ್ರೆ ಇಲ್ಲಿ ಆ ಲೆವೆಲ್ಗೆ ಈಸಿಯಾಗಿ ಬೌಲಿಂಗ್ ಮಾಡಕ್ ಆಗಲ್ಲ ಅಂತ. ಸೊ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಅಂತ. ಒಟ್ನಲ್ಲಿ ಅನ್ಬಿಲಿಯಬಲ್ ಪರ್ಫಾರ್ಮೆನ್ಸ್ ನಮ್ಮ RCB ವಿಮೆನ್ಸ್ ಕಡೆಯಿಂದ. 3 ಅಂತೂ ಗೆದ್ದಿದ್ದಾರೆ. ಇನ್ ನಾಳೆನೇ ಇದೆ ಗುರು ಮ್ಯಾಚ್. ಇನ್ನೊಂದು ನಾಳೆ ಅಂತಂದ್ರೆ ಇವಾಗ ನಾನು ವಿಡಿಯೋ ಮಾಡ್ತಿರೋದು ನೋಡಿದ್ರೆ ನೀವು ಬೆಳಿಗ್ಗೆ ನೋಡ್ತಿರಲ್ಲ, ಇವತ್ತೇ ಇದೆ ಗುರು ಮ್ಯಾಚ್ ಅನ್ನೋತರ. ಅದು DC ವಿಮೆನ್ಸ್ ಅವ್ರಿಗೆ, ಅಂದ್ರೆ DC ವಿಮೆನ್ಸ್ ಅವ್ರ ಜೊತೆ ಇದೆ ಮ್ಯಾಚ್. ಸೊ ಅವ್ರ ವಿರುದ್ಧ ಹೆಂಗ ಆಡ್ತಾರೆ ನೋಡ್ಬೇಕು. 3-3 ಗೆದ್ದಿದೀವಿ, ಇನ್ನೊಂದು ಗೆದ್ರೆ 4-4 ಎಲ್ಲ ಆಗತ್ತೆ. 4ಕ್ಕೆ 4 ಗೆಲ್ತೀವ ಅಥವಾ DC ವಿಮೆನ್ಸ್ ಅವ್ರು ಏನಾದ್ರು ಬ್ರೇಕ್ ಆಗ್ತಾರ ನೋಡ್ಬೇಕು. ಬಟ್ ನಾವಿರೋ ಫಾರ್ಮ್ಗೆ ಸಖತ್ತೊಳ್ಳೆ ಫಾರ್ಮ್ ಅಲ್ಲಿ ಇದೀವಿ. ಒಂಚೂರು ಸಕ್ಕದಾಗ ಆಡಿ ಗೆಲ್ಬೇಕು ಅಂತ ನನ್ನ ಆಸೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಂಡ್ ನಿಮ್ಗೆ ಏನ್ ಅನ್ಸುತ್ತೆ DC ವಿಮೆನ್ ಜೊತೆ ಏನ್ ಮಾಡ್ತಾರೆ, ಆಮೇಲೆ ಈ ಪಂದ್ಯ ನೋಡ್ಬಿಟ್ಟು ನಿಮ್ಗೆ ಏನ್ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.